ಒಂದನೇ ತರಗತಿಗೆ ದಾಖಲಾತಿಯನ್ನು ಮಾಡ್ಕೊಳ್ಳಿಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಏನು ಒಂದಷ್ಟು ಸುದ್ದಿಗಳು ಹೊರಗಡೆ ಬಂದಿತ್ತು. ಫೈನಲಿ 5 ವರ್ಷ 5 ತಿಂಗಳು ತುಂಬಿದ್ರೆ ಅಂದರೆ 6 ವರ್ಷ ಅಂತ ಫಸ್ಟ್ ಹೇಳಿದ್ರು. ಈಗ ಅದನ್ನು ಒಂಚೂರು ರಿಲ್ಯಾಕ್ಸೇಷನ್ ಮಾಡಿ 1 ವರ್ಷಕ್ಕೆ ಮಾತ್ರ ಸೀಮಿತ ಮಾಡಿ, ಅಂದರೆ 2025-26ನೇ ಸಾಲಿಗೆ ಈ ಪ್ರೆಸೆಂಟ್ ಇಯರ್ ಏನಿದೆ ಈ ವರ್ಷ ಮಾತ್ರ ಒಂದು ಬಾರಿಗೆ ರಿನ್ಯೂ ಆಗೋ ರೀತಿಯಲ್ಲಿ 5 ವರ್ಷ 5 ತಿಂಗಳು ತುಂಬಿದಂಥ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿದೀವಿ ಅಂತ ಹೇಳಿದ್ರು. ಇದ್ರ ಬೆನ್ನಲ್ಲೇ ಒಂದಷ್ಟು ಅಲ್ಲಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ ಈಗ. ಸೊ ಏನಿದೆ ಅಂತ ಎಲ್ಲವನ್ನು ಕ್ವಿಕ್ಕಾಗಿ ನಿಮ್ಗೆ ಹೇಳ್ಬಿಡ್ತೀನಿ ನಾನು. ನೋಡಿ, ಇಲ್ಲಿ ಹೇಳ್ತಾರೆ ಈಗ ಮುಂದುವರಿದ 1ನೇ ತರಗತಿ ಮಕ್ಕಳ ದಾಖಲಾತಿ ಗೊಂದಲ ಅಂತ. ಅಂಗನವಾಡಿ ಮಕ್ಕಳ ಕಥೆ ಏನು ಆಗಿದ್ರೆ ಇದು ಪೋಷಕರ ವಲಯದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಪ್ರಶ್ನೆ. ಇದು ಕೂಡ ಒಂದು ವ್ಯಾಲಿಡ್ ಪಾಯಿಂಟೇ. ಇದು ಅಂಗನವಾಡಿ ಮಕ್ಕಳ ಕಥೆ ಏನು ಅಂತ ಅಂದ್ರೆ ಅವ್ರು ಹೇಳಿರುವಂಥದ್ದು LKG UKG ಮುಗಿಸ್ಕೊಂಡ ನಂತರದಲ್ಲಿ 1ನೇ ಕ್ಲಾಸ್ಗೆ ಅವ್ರು ಅಡ್ಮಿಷನ್ ಮಾಡಿ ಅಂತ. ಈಗ ಅಂಗನವಾಡಿಲೆಲ್ಲ LKG UKG ಪೂರ್ವ ಪ್ರಾಥಮಿಕ ಇಲ್ವಲ್ಲ, ಹಾಗಾದ್ರೆ ಆ ಮಕ್ಕಳ ಕಥೆ ಏನು ಅಂತಕ್ಕಂಥದ್ದು ಸೊ ಒಂದು ಪೋಷಕರ ವಲಯದಲ್ಲಿ ಬಂದಿರತಕ್ಕಂಥ ಒಂದಷ್ಟು ಪ್ರಶ್ನೆಗಳು. ಈಗ ನೋಡೋಣ ಏನಿದೆ ಅಂತ. ಸೊ 1ನೇ ತರಗತಿ ಪ್ರವೇಶಕ್ಕೆ ಈ ವರ್ಷದ ಮಟ್ಟಿಗೆ ವಯೋಮಿತಿಯನ್ನ ಸಡಿಲಿಕೆ ಮಾಡಿ 5 ವರ್ಷ 5 ತಿಂಗಳು ಪೂರ್ಣಗೊಂಡ ಮಕ್ಕಳನ್ನ ದಾಖಲಾತಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನ ಈಗ ಶಿಕ್ಷಣ ಇಲಾಖೆ ನೀಡಿರುವಂಥದ್ದು. ಅದ್ರ ಬಗ್ಗೆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿರ್ತಕ್ಕಂಥ ಮಕ್ಕಳಿಗೆ ಮಾತ್ರ ಇದು ಅನ್ವಯ ಅಂತ ಹೇಳಿರೋದು ಮತ್ತೆ ಗೊಂದಲಕ್ಕೆ ಕಾರಣ ಆಗಿದೆ. ಸೊ ಯಾವ ರೀತಿಯಾಗಿ ಗೊಂದಲವನ್ನ ಇದು ಉಂಟು ಮಾಡ್ತಾ ಇದೆ ನೋಡಿ, ಅದನ್ನ ಹೇಳ್ತೀನಿ ಈಗ ನಿಮ್ಗೆ. ಈ ಪ್ಯಾರಾಗ್ರಾಫ್ ಅಲ್ಲಿ ಸೊ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಈಗ ಅದನ್ನ. ಸೊ ಹಿಯರ್ ವಿ ಗೋ. ಅಂಗನವಾಡಿಯಲ್ಲಿ ಕಲಿತ 5 ವರ್ಷ 5 ತಿಂಗಳು ವರ್ಷವನ್ನ ಪೂರ್ಣಗೊಂಡಿರ್ತಕ್ಕಂಥ ಮಕ್ಕಳನ್ನ 1ನೇ ತರಗತಿಗೆ ದಾಖಲಿಸಿಕೊಳ್ಬೇಕೆ ಬೇಡವೆ ಅಂತ. ಈಗ 1ನೇ ತರಗತಿಗೆ ನೇರವಾಗಿ ಮಕ್ಕಳನ್ನ ದಾಖಲಿಸಿಕೊಳ್ಳಲು ಇದ್ದಂತ ಅವಕಾಶ ಇನ್ನು ಮುಂದೆ ರದ್ದಾಗುತ್ತದೆ ಎನ್ನುವ ಪ್ರಶ್ನೆಗಳು ಶಿಕ್ಷಕರು ಹಾಗೂ ಪೋಷಕರ ವಲಯದಲ್ಲಿ ಇದೀಗ ಉದ್ಭವ ಆಗಿದೆ. ಇವರು 1 ವರ್ಷಕ್ಕೆ ಯಾಕೆ ಸೀಮಿತ ಮಾಡ್ಕೊಂಡು ಮಾಡ್ರು ಅಂತಕ್ಕಂಥದ್ದು ತುಂಬಾ ಜನರ ಪ್ರಶ್ನೆ. ಇನ್ನು ಮತ್ತೊಂದಷ್ಟು ಜನರ ಪ್ರಶ್ನೆ ಏನಪ್ಪಾ ಅಂದ್ರೆ ಅಂಗನವಾಡಿ ಮಕ್ಕಳ ಕಥೆ ಏನು ಅಂತ. LKG UKG ಅಲ್ಲಿ ಇರೋಲ್ಲ ಅಲ್ಲಿ. ಸೊ ಹೇಗೆ 5 ವರ್ಷ 5 ತಿಂಗಳು ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ 1ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸ್ಬೋದು ಈಗ ಅವ್ರನ್ನ? ಹೇಗೆ ಅದು ಹೆಂಗ್ ಸಾಧ್ಯ? ಅದು ಇವರು ಹೀಗೆ ಹೇಳಿದ್ದಾರೆ. ಸೊ ನಾವು ಹೇಗೆ ಅದನ್ನ ಮಾಡುವಂತದ್ದಂತ. ಈಗ ನೋಡಿ, ಇಲ್ಲಿದೆ ಸುಮಾರು 2,000 ಸರ್ಕಾರಿ ಶಾಲೆಗಳನ್ನ ಬಿಟ್ಟರೆ 2,000 ಸರ್ಕಾರಿ ಶಾಲೆಗಳನ್ನ ಬಿಟ್ಟರೆ ಉಳಿದಂತ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲೂ ಕೂಡ ಪೂರ್ವ ಪ್ರಾಥಮಿಕ ತರಗತಿಗಳೇ ಇಲ್ಲ. ಪೂರ್ವ ಪ್ರಾಥಮಿಕ ಅಂದ್ರೆ ಇಟ್ಸ್ ನಥಿಂಗ್ ಬಟ್ LKG UKG ಅಂತ. ಅದರಂತೆ ಕೆಲವು ತೀವ್ರ ಹಿಂದುಳಿದ ಹಾಗೂ ವಲಸಿಗ ಕುಟುಂಬಗಳು ತಮ್ಮ ಮಕ್ಕಳನ್ನ LKG UKG ಕಳುಹಿಸಲಾಗದೆ ಅಂಗನವಾಡಿಗಳಿಗೆ ಸೇರಿಸಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಬರೀ ಪ್ರಿ KGಗೆ ಸುಮಾರು ಈಗ ಹೋಬಳಿ ಭಾಗದಲ್ಲೇ 20,000-30,000 ಚಾರ್ಜ್ ಮಾಡ್ತಾರೆ. ನಾನು ಹೇಳ್ತಾ ಇರೋದು ಸಿಟಿ ಝೋನ್ಸ್ ಅಲ್ಲ, ಜಸ್ಟ್ ಹಳ್ಳಿ ಮತ್ತೆ ಕೆಲವೊಂದು ಹೋಬಳಿ ಲೆವೆಲ್ ಅಲ್ಲಿ ನೋಡಿ ಹೊಸದಾಗಿ ಸ್ಕೂಲ್ಸ್ಗಳು ನಿರ್ಮಾಣ ಆಗಿರುತ್ತಲ್ಲ, ಕೆಲವೊಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳು ಅಂತ ಅಂದ್ಬಿಟ್ಟು ಅಲ್ಲೇನೆ ಹೆಚ್ಚು ಕಡಿಮೆ 30,000-40,000 ಫೀಸ್ ತಗೋತಾರೆ. ಕೆಲವೊಂದು ಕಡೆ ಎಲ್ಲ 50,000 ರೂಪಾಯಿಗೆ ತನಕ ಫೀಸ್ ವಸೂಲಿ ಮಾಡ್ತಾರೆ. ಸೊ ಪಾಪ ಈ ಕೂಲಿ ಕಂಪ್ಲಿ ಮಾಡ್ಕೊಂಡಿರ್ತಕ್ಕಂಥ ಮಕ್ಕಳು ಅಲ್ಲಿಗೆಲ್ಲ ಅಡ್ಮಿಷನ್ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ? ಇಷ್ಟು ಸಮಸ್ಯೆ ಇರಬೇಕಾದ್ರೆ ಪ್ರಿ KGಗೆ ಕಷ್ಟ ಆಗಿರ್ತಕ್ಕಂಥ ಪೇರೆಂಟ್ಸ್ಗೆ ಇನ್ನು LKG UKG ಹೆಂಗೆ ಅಡ್ಮಿಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅವ್ರು ಏನ್ ಮಾಡ್ತಾರೆ, ಅಂಗನವಾಡಿಗಳಿಗೆ ತಮ್ಮ ಮಕ್ಕಳನ್ನ ಅಲ್ಲಿ ಸೇರಿಸ್ತಾರೆ. ಸೊ ಕೆಲವರು ನೇರವಾಗಿ 1ನೇ ತರಗತಿಗೆ ಮಕ್ಕಳನ್ನ ದಾಖಲಿಸಲು ಕಾಯ್ತಾ ಇದ್ದಾರೆ ಅಂತ. ಪೂರ್ವ ಪ್ರಾಥಮಿಕ ಶಿಕ್ಷಣ ಪೂರೈಸಿದ ಮಕ್ಕಳು ಖಾಸಗಿ ಶಾಲೆಗೆ ದಾಖಲಾಗ್ತಾರೆ. ನೇರವಾಗಿ ದಾಖಲಾತಿಗೆ ಬರುವವರು ಅಂಗನವಾಡಿಗೆ ಹೋಗಿರುವ ಮಕ್ಕಳ ಪೋಷಕರು ಸರ್ಕಾರಿ ಶಾಲೆಗಳಿಗೆ ಬರ್ತಾರೆ. ಇದೆಲ್ಲ ಗೊತ್ತಿದೆ ನಿಮ್ಗೆ. ಅವರಿಗೆ 1ನೇ ತರಗತಿಗೆ ಪ್ರವೇಶ ನೀಡಬೇಕು ಬೇಡವೋ ಅನ್ನುವುದು ಸರ್ಕಾರಿ ಶಾಲೆಗಳ ಮುಖ್ಯ ಶಿಕ್ಷಕರ ಪ್ರಶ್ನೆಯಾಗಿದೆ. ಈಗ ನೋಡಿ, ಅಂಗನವಾಡಿಯಲ್ಲಿ ಅವರು ಮುಗಿಸ್ಕೊಂಡು ಬರ್ತಕ್ಕಂಥ ಮಕ್ಕಳು ನೇರವಾಗಿ ಅವರು ಸ್ಕೂಲಿಗೆ ಬರ್ತಾರೆ ಸರ್ಕಾರಿ ಶಾಲೆಗಳಿಗೆ. ಇವ್ರು ಮಾಡಿರ್ತಕ್ಕಂಥ ರೂಲ್ ಏನು, ಈಗ LKG UKG ಕಂಪ್ಲೀಟ್ ಮಾಡ್ಕೊಂಡ ನಂತರದಲ್ಲಿ 5 ವರ್ಷ 5 ತಿಂಗಳಾಗಿದ್ರೆ ಅವ್ರನ್ನ 1ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡ್ಕೋದು ಅಂತ ಹೇಳಿದ್ದಾರೆ. ಈಗ ಅಂಗನವಾಡಿಯಿಂದ ನೇರವಾಗಿ ಬಂದ್ಬಿಡ್ತಾವಲ್ಲ ಮಕ್ಕಳು ಸರ್ಕಾರಿ ಶಾಲೆಗೆ, ಆ ಮಕ್ಕಳ ಕಥೆ ಏನು? ಅದಕ್ಕೇನು ರೂಲ್ ಮಾಡಿದ್ದಾರೆ ಇವರು? ಇದು ಯಾಕೆ ಅವ್ರಿಗೆ ಗಮನಕ್ಕೆ ಬರಲಿಲ್ಲ? ಈಗ ಅವ್ರನ್ನ ಅಡ್ಮಿಷನ್ ಮಾಡಿಸೋದು ಹೆಂಗೆ? ಈಗ ನಾವು ಮತ್ತೆ ಏನ್ ಮಾಡಬೇಕು? ಯಾಕೆ ಹಿಂಗೆಲ್ಲ ಗೊಂದಲವಾದ ರೀತಿಯಲ್ಲಿ ಇಲಾಖೆ ಒಂದು ಆದೇಶವನ್ನ ಮಾಡ್ತಾನೆ ಅಂತಕ್ಕಂಥದ್ದು. ಈಗ ಇನ್ನು ಮುಂದುವರೆದಂತೆ ಸರ್ಕಾರದ ಆದೇಶದಲ್ಲಿ ಈ ಬಗ್ಗೆ ಸ್ಪಷ್ಟತೆ ಇಲ್ಲದ ಕಾರಣ, ಸೊ ಯಾರೇ ಆದ್ರೂ ಅಷ್ಟೇ ಇಲಾಖೆಯಿಂದ ಯಾವುದೇ ಆದೇಶ ಬಂದ್ರೂ ಕೂಡ ಆ ಕ್ಷಣಕ್ಕೆ ಬಂದಿದೆ ಅಂತ ಅನ್ಕೋತಾರೆ. ಅದನ್ನ ನೀಟಾಗಿ ಒಂದ್ ಕಡೆಯಿಂದ ಓದ್ಕೊಂಡು ಅದನ್ನ ಗ್ರಹಿಸ್ಕೊಂಡ್ರೆ ಅಲ್ಲಿ ಏನ್ ಲೋಪದೋಷಗಳಿದೆ, ಆಕ್ಚುಲ್ ಆಗಿ ಏನಾಗ್ಬೇಕಿತ್ತು, ಸ್ಪಷ್ಟತೆ ಇದೆಯೋ ಇಲ್ವೋ ಅಂತಕ್ಕಂಥದ್ದು ಅದನ್ನ ಕೂತ್ಕೊಂಡು ಓದ್ಕೊಂಡಾಗಲೇ ಗೊತ್ತಾಗುತ್ತೆ ಈಗ. ಸೊ ಇದು ಕೂಡ ಹಾಗೆ ಆಗಿರೋದು. ಈಗ ಸರ್ಕಾರದ ಆದೇಶದಲ್ಲಿ ಈ ಬಗ್ಗೆ ಸ್ಪಷ್ಟತೆ ಇಲ್ಲದ ಕಾರಣ ನಮಗೆ ಗೊಂದಲ ಶುರುವಾಗಿದೆ. ನೇರವಾಗಿ 1ನೇ ತರಗತಿಗೆ ದಾಖಲಾತಿಗೆ ಬರ್ತಕ್ಕಂಥ 5 ವರ್ಷ 5 ತಿಂಗಳು ಪೂರ್ಣಗೊಂಡಿರ್ತಕ್ಕಂಥ ಮಕ್ಕಳ ಪೋಷಕರಿಗೆ ನಾವು ಏನು ಉತ್ತರ ನೀಡಬೇಕೆಂದು ಅರ್ಥ ಆಗ್ತಿಲ್ಲ. ಈ ಬಗ್ಗೆ BEO DDPIOಗಳನ್ನು ಪ್ರಶ್ನೆ ಮಾಡಿದ್ರೆ ನಮಗೂ ಗೊತ್ತಿಲ್ಲ ಅಂತಾರೆ ಅವರು. ಇದು ದೊಡ್ಡ ಸಮಸ್ಯೆ. ಈಗ ಯಾರನ್ನ ಗೊತ್ತಿದೆ ಅಂತ ಕೇಳಕ್ ಹೋಗ್ತೀವಿ, ಅವರೇ ಗೊತ್ತಿಲ್ಲ ಅಂದಾಗ ಆ ಪೋಷಕರ ಕಥೆ ಏನು? ಮತ್ತೆ ಯಾರನ್ನ ಅವ್ರು ಕನ್ಸಲ್ಟ್ ಮಾಡಬೇಕು? ಈಗ ಎಲ್ಲಿ ಅವರು ಎಜುಕೇಶನ್ ಮಿನಿಸ್ಟರ್ ಭೇಟಿ ಆಗ್ತಾರೆ, ಇನ್ನೆಲ್ಲಿ ಅವರು ಮಿನಿಸ್ಟರ್ಸ್ ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಅಟ್ಲೀಸ್ಟ್ ಈಗ BEOಗಳು ಮತ್ತು DDPಗಳು ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡಬೇಕು? ಅವರ ಹೈಯರ್ ಅಥಾರಿಟಿ ಅಂತ ಯಾರು ಇರ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡಿ ಒಂಚೂರು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ಕೋಬೇಕು. ನೇರವಾಗಿ ಪ್ರಶ್ನೆಯನ್ನ ಕೇಳ್ಕೊಂಡು ಬಂದಂತ ಪೇರೆಂಟ್ಸ್ಗೆಲ್ಲ ಅವ್ರು ನೇರವಾಗಿ ಗೊತ್ತಿಲ್ಲ ಅಂತ ಅಂದ್ಬಿಟ್ರೆ ಪಾಪ ಅವ್ರು ಎಲ್ಲಿ ಹೋಗ್ಬೇಕು ಅವರು? ಇದು ಸಮಸ್ಯೆ ಆಗುತ್ತೆ. ಸೊ ಸರ್ಕಾರಕ್ಕೆ ಪತ್ರ ಬರೆದು ಸ್ಪಷ್ಟನೆ ಪಡೆಯುತ್ತೇವೆ ಎಂದು ಹೇಳ್ತಾ ಇದ್ದಾರೆ.
ಹಾಗಾಗಿ ಇಲಾಖೆ ಆಯುಕ್ತರು, ಪ್ರಧಾನ ಕಾರ್ಯದರ್ಶಿ ಅವರು ಈ ಬಗ್ಗೆ ಗಮನ ಹರಿಸಿ ಸ್ಪಷ್ಟತೆ ನೀಡಬೇಕೆಂದು ಮುಖ್ಯ ಶಿಕ್ಷಕರ ಮನವಿ ಅಂತ. ಇವ್ರಿಗೆಲ್ಲ ಸಾಕಷ್ಟು ಕನ್ಫ್ಯೂಸ್ ಇದೆ ಈಗ ಏನ್ ಮಾಡಬೇಕು ಅಂತ. ಈಗ ಪೂರ್ವ ಪ್ರಾಥಮಿಕ ಇಲ್ಲದೆ ನೇರವಾಗಿ 1ನೇ ಕ್ಲಾಸಿಗೆ ಬಂದು ಮಗು ಅಡ್ಮಿಷನ್ ಆಗುತ್ತೆ ಅಂದ್ರೆ, ಈಗ ಮಾಡಿರ್ತಕ್ಕಂಥ ರೂಲ್ ಇಟ್ಕೊಂಡು ಮಾಡ್ತೀವಿ ಅಂದ್ರೆ ಅದು ಇಟ್ಕೊಂಡು ಅಡ್ಮಿಷನ್ ಮಾಡ್ಕೊಳ್ಳಿಕ್ ಬರಲ್ಲ. ಅದು ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ. ನೋಡ್ಬೇಕು ಈಗ ನೇರವಾಗಿ ನಾವು ಆ ಕಾರ್ಯದರ್ಶಿಗಳಿಗೆ ಬರಿತೀವಿ, ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ನ ಸೆಕ್ರೆಟರಿಗೆ ಬರಿತೀವಿ ಅಂತ ಹೇಳಿದ್ದಾರೆ. ಇದು ಎಲ್ಲವೂ ಕೂಡ ಸ್ಪಷ್ಟನೆ ಬೇಗ ಸಿಕ್ಕಿದ್ರೆ ಒಳ್ಳೇದಿದು. ಈಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಶುರುವಾಗ್ಲಿಕ್ಕಿಂತ ಮುಂಚೆನೆ ಈ ಎಲ್ಲಾ ಗೊಂದಲಗಳಿಗೂ ತೆರೆ ಬಿದ್ದುಬಿಟ್ರೆ ಪ್ರಾಬ್ಲಮ್ ಆಗಲ್ಲ. ಇನ್ನು ಅಲ್ಲಿವರೆಗೂ ಕನ್ಫ್ಯೂಷನ್ಸ್ ನ ಹೀಗೆ ಇಟ್ಕೊಂಡು ಮಾಡ್ತೀವಿ ಅಂದ್ರೆ ಅಲ್ಲಿ ಮತ್ತಷ್ಟು ಸಮಸ್ಯೆಗಳು ಇನ್ನೂ ಉದ್ಭವ ಆಗುತ್ತೆ, ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ನಂಬರ್ ಆಫ್ ಡೇಸ್ ಹೋಗ್ತಾ ಇರ್ತದೆ. ಅವ್ರ ಮಕ್ಕಳು ಶಿಕ್ಷಣ ಒಂದಷ್ಟು ದಿನಗಳವರು ಶಿಕ್ಷಣದಿಂದ ವಂಚಿತರಾಗ್ತಾ ಹೋಗ್ತೇವೆ ಮಕ್ಕಳು. ಎಲ್ಲಾ ಸಮಸ್ಯೆ ಆಗ್ಬಾರ್ದು ಅಂದ್ರೆ ಸಾಧ್ಯವಾದಷ್ಟು ಜೂನ್ ಒಳಗಡೆ ಅಥವಾ ಮೇ ತಿಂಗಳು ಒಳಗಡೆ ಈ ಎಲ್ಲಾ ಒಂದು ಪ್ರಶ್ನೆಗಳಿಗೂ ಅವರು ಸ್ಪಷ್ಟನೆಯನ್ನ ಅವ್ರ ಕಡೆಯಿಂದ ಅವ್ರು ತಿಳ್ಕೊಬಿಟ್ರೆ ವೆಲ್ ಅಂಡ್ ಗುಡ್ ಆಗುತ್ತೆ. ಧನ್ಯವಾದ. ಈ ಒಂದು ಪ್ರಮುಖವಾದಂಥ ಮಾಹಿತಿಯನ್ನು ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.